ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಬಾರಿಯ ಬಿರುಗಾಳಿ ಕಾರ್ಯಕ್ರಮದ ಅತಿಥಿ ಮಾಜಿ ಸಚಿವರು ಹಾಗೆ ಹಾಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರು ಆದ ಎಸ್ ಟಿ ಸೋಮಶೇಖರ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಉಸಿರಾಟದ ಪ್ರಕ್ರಿಯೆ ಹೇಗೆ ನಡೀತಿದೆ ಸರ್? ಇವಾಗ ಸ್ವಲ್ಪ ಅನಾಯಾಸವಾಗಿ ನಡೀತಿದೆಯಾ, ಈಗಲೂ ಉಸಿರುಗಟ್ಟು ವಾತಾವರಣನೇ ಇದೆಯಾ? ಇಲ್ಲ ಆರಾಮಾಗಿ ನಡೀತಾ ಇದೆ. ಅಸೆಂಬ್ಲಿ ನಡೀತಾ ಇದೆ, ಏನು ತೊಂದರೆ ಇಲ್ಲ. ಸರಾಗವಾಗಿ ಉಸಿರಾಟದ ತೊಂದರೆ ಇಲ್ಲದಂಗೆ ನಡೀತಾ ಇತ್ತು. ಯಾಕೆ ಪ್ರಶ್ನೆ ಕೇಳಿದೀನಿ ಅಂತ ತಮಗೆ ಗೊತ್ತು ಕೂಡ, ತಾವೇ ಹೇಳಿದ್ರಿ ಬಿಜೆಪಿಯಲ್ಲಿ ಸ್ವಲ್ಪ ಉಸಿರುಗಟ್ಟೋ ಥರದಲ್ಲಿ ಆಗೋಗ್ಬಿಟ್ಟಿದೆ ವಾತಾವರಣ ಅಂತ. ಹೌದು ಇತ್ತು, ಇವಾಗ ಅದನ್ನೆಲ್ಲ ಹೊರತುಪಡಿಸಿ ಆರಾಮಾಗಿ ಇದ್ದೀನಿ. ಯಾವುದು ತೊಂದರೆನೂ ಇಲ್ಲ, ಏನೂ ಇಲ್ಲ. ಬಟ್ ಯಾವ ಕಾರ್ಯಕ್ರಮದಲ್ಲೂ ಕೂಡ ನಾನು ಪಕ್ಷದ ಕಾರ್ಯಕ್ರಮದಲ್ಲೂ ಕೂಡ ಯಾವ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸ್ತಾ ಇಲ್ಲ. ಯಾಕೆ ಉಸಿರು ಕಟ್ಟಿದ ವಾತಾವರಣ ಸೋಮಶೇಖರ್ಗೆ ಬಂತು? ಪಕ್ಷ ಎಲ್ಲ ಅಧಿಕಾರ ಕೊಟ್ಟಿತ್ತು, ಸಚಿವರನ್ನಾಗಿ ಮಾಡಿತ್ತು. ಪಕ್ಷದಲ್ಲಿ ನನಗೆ ಆ ಥರ ವಾತಾವರಣ ಇಲ್ಲ, ಸರ್ಕಾರದಲ್ಲಿದ್ದಾಗಲೂ ಇಲ್ಲ, ಉಸ್ತುವಾರಿ ಸಚಿವರು ಮೈಸೂರು ಚಾಮರಾಜನಗರ ಇದ್ದಾಗಲೂ ಇಲ್ಲ. ನನ್ನ ಕ್ಷೇತ್ರದಲ್ಲಿ ಮಾತ್ರ ಅದು ಇತ್ತೀಚೆಗೆ ಸಮಸ್ಯೆ, ಅಂದರೆ ಎಲೆಕ್ಷನ್ಗಿಂತ ಮುಂಚೆ ಸ್ಟಾರ್ಟ್ ಆದದ್ದು. ಅದನ್ನು ಬಗೆಹರಿಸ್ತಕ್ಕಂಥದ್ದನ್ನು ಕೂಡ ಯಾರೂ ಮಾಡಲಿಲ್ಲ. ಇವನ್ ಸಿ ಟಿ ರವಿಯವರು ಕೂಡ ಸುಮಾರು 1.5 ಗಂಟೆ ಕಚೇರಿ ಕರೆಸಿ ಎಲ್ಲ ಮಾತಾಡಿದ್ರು. ರಾಜೇಶ್ವರ್ ಕರ್ಸಿ ಮಾತಾಡಿದ್ರು, ಯಡಿಯೂರಪ್ಪನವ್ರು ಕರ್ಸಿ ಮಾತಾಡಿದ್ರು, ಆರ್ ಅಶೋಕ್ ಅವರು ಕರ್ಸಿ ಮಾತನಾಡಿದ್ರು. ಬಟ್ ಯಾವುದೂ ಕೂಡ ಬಗೆಹರಿದಿಲ್ಲ. ನನ್ನೇನು ಸ್ಟ್ಯಾಂಡ್ ಏನು, ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ಲೀಡರ್ನೆಲ್ಲ ಕರೀರಿ, ನಾನು ಬರ್ತೀನಿ. ಬೈ ಚಾನ್ಸ್ ನಂದೇನಾರ ತಪ್ಪಾಗಿದ್ರೆ ನೇರವಾಗಿ ಹೇಳಿ, ನಾನು ತಿದ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ. ಅವ್ರು ತಪ್ಪಾದರೆ ಅವ್ರಿಗೆ ನೀವು ಹೇಳಿ, ಅವ್ರು ತಿದ್ಕೊಳ್ಳೋಕ್ಕೆ ರೆಡಿ. ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಸಮಸ್ಯೆ ಆಗಿರೋದು ಯಾರಿಂದ? ಕ್ಷೇತ್ರದ ಕೆಲವು ಲೀಡ್ರುಗಳು ಎಲೆಕ್ಷನ್ಗಿಂತ ಮುಂಚೆ ಪ್ರಾಬ್ಲಮ್ ಮಾಡೋದಂತೂ ನನ್ನ ಗಮನಕ್ಕೆ ಬಂತು. ಅಂದ್ರೇನು, ಜೆ ಡಿ ಎಸ್ನವರಿಂದ ದುಡ್ಡು ತೆಗೆದುಕೊಂಡು ಅಲ್ಲಿ ಮೂಲ ಬಿ ಜೆ ಪಿ ಅನ್ನೋ ಹೆಸರಿನಲ್ಲಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಹೇಳಿ ಈ ಸೋಮಶೇಖರ್ನ ಸೋಲಿಸ್ಬೇಕು ಈ ಸಾರಿ ಸೋಲಿಸಿದ್ರೆ ನೆಕ್ಸ್ಟ್ ಇನ್ನೊಬ್ಬರಿಗೆ ಅವಕಾಶ ಆಗ್ತದೆ ಅಂತಕ್ಕಂಥದ್ದನ್ನು ಮಾತುಕತೆ ಆಗಿರ್ತಕ್ಕಂಥದ್ದು ರೆಕಾರ್ಡ್ ನನಗೆ ಮೊದಲನೇ ರೆಕಾರ್ಡ್ ಸಿಕ್ತು. ಆವಾಗ ನಾನು ಯಾರಿಗೂ ಏನು ಮಾತಾಡಲಿಲ್ಲ. ಜೆ ಡಿ ಎಸ್ ಅವ್ರ ಹತ್ರ ಬಿಜೆಪಿಯ ಸ್ಥಳೀಯ ನಾಯಕರು ಬಿಜೆಪಿಯವರು ತೆಗೆದುಕೊಂಡು ಕೆಲಸ ಮಾಡಿದ್ದಾರೆ. ಹೌದು, ಜೆ ಡಿ ಎಸ್ನವ್ರ ಹತ್ರ ಮಾತುಕತೆ ಆಡಿರ್ತಕ್ಕಂಥದ್ದು ಹಣಕಾಸಿನ ವ್ಯವಹಾರ. ಮೊದಲನೇ ವಿಡಿಯೋದಲ್ಲಿ ಏನಿದೆ, ದಾಖಲೆ ಏನಿದೆ ಸೋಮಶೇಖರ್ ಹತ್ರ? ಇದೆ, ನನ್ನ ಹತ್ರ ಇದೆ. ಪಕ್ಷಕ್ಕೂ ಕೊಟ್ಟಿದ್ದೀನಿ. ದಾಖಲೆ ಕೊಟ್ಟಿದ್ದೀರಾ? ದಾಖಲೆ ಕೊಟ್ಟಿದ್ದೀನಿ. ದಾಖಲೆನ ಪಕ್ಷಕ್ಕೆ ಕೊಟ್ಟಿದ್ರೆ ತಾವು? ಕೊಟ್ಟಿದ್ದೀನಿ. ದಾಖಲೆ ಇಲ್ಲದೆ ನಾನು ಯಾವುದು ಕೂಡ ಮಾತನಾಡಿಲ್ಲ. ಇಷ್ಟೆಲ್ಲ ಇದೆ ಅನ್ನೋರ ಹೆಸರು ಯಾಕೆ ಹೇಳ್ತಿಲ್ಲ ಸರ್? ಈಗಲೂ ಭಯ ಇದೆಯಾ ಅವ್ರ ಹೆಸರನ್ನು ಬಹಿರಂಗ? ಭಯ ನೋಡಿ, ಅವರೆಲ್ಲ ಭಯ ಕ್ವಶನ್ ಇಲ್ಲ ನನಗೆ. ಯಾಕೆ ಅವ್ರನ್ನ ಹೆಸರು ಹೇಳಿ ಲೀಡರ್ ಮಾಡಲಿಲ್ಲ ನಾನು? ಯಾರಿಗೆ ಹೇಳಬೇಕು ಅವ್ರಿಗೆ ಆಡಿಯೋ ಈಗ ಜಿಲ್ಲಾಧ್ಯಕ್ಷನ ಕಳಿಸಿದ್ರು. ಜಿಲ್ಲಾಧ್ಯಕ್ಷರಿಗೆ ಆಡಿಯೋ ಕೇಳಿಸ್ತೆ ನಾನು. ಏನೆಲ್ಲ ಮಾತನಾಡಿದ್ದಾರೆ, ಅದು ನನ್ನ ವಿರುದ್ಧ ಏಕವಚನದಲ್ಲಿ ಮಾತಾಡಿದ್ದಾರೆ. ಈ ನನ್ನ ಮಗನ ಸೋಲಿಸಿದ್ರೆ ನೆಕ್ಸ್ಟು ನಮ್ಮ ಕಡೆಯವರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಒಂದು. ಮೂಲತಃ ನೀವು ಬಿಜೆಪಿಗೆ ಬಂದಿದ್ದೇ ಇಷ್ಟ ಇಲ್ಲ ಅವರಿಗೆ? ಇಷ್ಟ ಇಲ್ಲ. ಇದರಲ್ಲಿ ಸ್ಟೇಟ್ಮೆಂಟ್ ಕೇಳಿದ್ರೆ ಅದು ಇಷ್ಟನೇ ಇಲ್ಲ. ರಾಜ್ಯ ಬಿಜೆಪಿ ನಾಯಕರು ಹೈಕಮಾಂಡ್ ಅಷ್ಟೊಂದು ವೀಕ್ ಆಗಿದೆ, ನಿಮ್ಮ ವಿರುದ್ಧ ಸ್ವಪಕ್ಷೀಯರು ವಿರೋಧಿ ಪಕ್ಷ ವಿರುದ್ಧ ಚಟುವಟಿಕೆ ಮಾಡಿದ್ರೆ ಅವ್ರದ್ದು ಕ್ರಮ ಇಲ್ಲ ಅಂತಂದ್ರೆ ರಾಜ್ಯ ಬಿಜೆಪಿ ನಾಯಕರು ಯಾಕೆ ಅಷ್ಟೊಂದು ವೀಕ್ ಆಗಿದೆ? ನಂತರವೂ ಕೂಡ ಮಾಡಲೇ ಇಲ್ಲ. ಏನು ಅಂತ ಅವ್ರು ಹೇಳಿದ್ರಲ್ಲ, ಹಿಂಗೆ ಈ ಥರ ಸಸ್ಪೆಂಡ್ ಮಾಡಕ್ಕೆ ಹೋದರೆ ಎಂಟೈರ್ ಬಿಜೆಪಿಲಿ ಖಾಲಿ ಆಗ್ಬಿಡ್ತಾರೆ, ಸಸ್ಪೆಂಡ್ ಮಾಡಲ್ಲ. ತುಂಬಾ ಗಂಭೀರವಾದ ವಿಚಾರ ಪ್ರಸ್ತಾಪ ಮಾಡ್ತಿದ್ದೀರಿ. ಅಂದ್ರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಜೆಡಿಎಸ್ ಅಲ್ಲ, ಬಿಜೆಪಿ ವರ್ಸಸ್ ಬಿಜೆಪಿನೇ. ಇದನ್ನ ಸರಿ ಮಾಡಕ್ಕೆ ಅವಕಾಶವೇ ಇಲ್ಲ ಹಾಗಾದ್ರೆ? 100% ಬಿಜೆಪಿ ವಿರುದ್ಧ ಬಿಜೆಪಿನೇ. ನಾನು 6 ಜಿಲ್ಲೆಗೆ ಏನು ಅಶೋಕ್ ಜೊತೆಲಿ ಟೂರ್ ಮಾಡ್ದೋ 6 ಜಿಲ್ಲೆಯಲ್ಲೂ ಕೂಡ ಇದೇ ಗಲಾಟೆ. ಕೋಲಾರದಲ್ಲಿ ಹೊಡೆದಾಟ ಗಲಾಟೆ, ಆಮೇಲೆ ಇದರಲ್ಲಿ ಚಿಕ್ಕಮಗಳೂರಲ್ಲೂ ಸೇಮ್ ಇದೇ ಗಲಾಟೆ. ಆಮೇಲೆ ಕೊಡಗು ಯಾರಿಬ್ಬರು ಸೋಲಕ್ಕೆ ಬಿ ಜೆ ಪಿಯವರೇ, ಯಾರು ಪದಾಧಿಕಾರಿಗಳು ಅವರೇ. ಈ ಥರ ಎಲ್ಲ ಕಡೆ ಇದ್ದಂಥ ಸಂದರ್ಭದಲ್ಲಿ ನಾನು ನಂದ ಕೇಳೋಕ್ಕೆ ಹೋಗಲಿಲ್ಲ.